ಒಂದು 8ರಿಂದ 10 ಬೆಳ್ಳುಳ್ಳಿ ಎಸಳು, 4ರಿಂದ 5 ಬೇವಿನ ಎಲೆ, ಅರ್ಧ ಚಮಚದಷ್ಟು ಸಾಸಿವೆ ಕಾಳು, ಚಿಟಿಕೆಯಷ್ಟು ಅರಿಶಿಣದ ಪುಡಿ, ಇವೆಲ್ಲವನ್ನು ಹಾಕ್ಕೊಂಡು ನಾವು ಜಜ್ಕೊಳ್ಬೇಕು. ನಾವು ಇದನ್ನು ತುಂಬ ಪೇಸ್ಟ್ ಮಾಡಬೇಕಾಗತ್ತೆ. ಯಾಕಂತಂದರೆ ಇದನ್ನು ನಾವು ಸ್ಕಿನ್ ಮೇಲೆ ಹಚ್ಚಿದಾಗ ಇದನ್ನು ಭಾಳ ಬೇಗ ಹೀಲ್ ಆಗುತ್ತೆ ಇದರಿಂದ. ಅದಲ್ಲದೆ ಈ ಒಂದು ಸಮಸ್ಯೆಗೆ ಏನು ಬಿದ್ದಾಗ ಊತ ಆಗಿ ಮತ್ತು ಅದಲ್ಲದೆ ಆ ಒಂದು ಗಾಯ ದಪ್ಪವಾದಾಗ ಅದಕ್ಕೆ ಇದು ತುಂಬ ಉಪಯೋಗಕಾರಿ ಅಂತ ಹೇಳಿದ್ದೀನಿ. ಅದರಲ್ಲಿ ಬೆಳ್ಳುಳ್ಳಿ ಮಾತ್ರ ಒಂದು ಆ್ಯಂಟಿಬಯೋಟಿಕ್ ಆಗಿ ಮತ್ತು ಈ ಒಂದು ಅರಿಶಿಣದ ಪುಡಿ ಆ್ಯಂಟಿಸೆಪ್ಟಿಕ್ ಅಂತ ನಾವೇನು ಹೇಳ್ತೀವಿ ಅದು ಆ್ಯಕ್ಟ್ ಆಗುತ್ತೆ. ಈಗ ನಾವು ಇದರಲ್ಲಿ ಸಾಸಿವೆ ಕಾಳನ್ನು ಯೂಸ್ ಮಾಡಿದ್ದೀವಿ. ಇದು ಆ ಪೋರ್ಷನಲ್ಲಿ ಈಗ ಬೆರಳೆ ಆಗಿರ್ಬೋದು, ಏನೋ ಒಳಕಿರ್ಬೋದು ಬೆರಳು, ಅಥವಾ ಅದಕ್ಕೆ ಪೆಟ್ಟು ಬಿದ್ದಿರ್ಬೋದು, ನೋವಾಗಿರ್ಬೋದು ಎಲುಬಿನಲ್ಲಿ, ಅದಕ್ಕೆ ಇದೊಂದು ಹೀಟನ್ನು ತಂದು ಕೊಡುತ್ತೆ ಮತ್ತು ಆದಷ್ಟು ಬೇಗ ಹೀಲ್ ಮಾಡುವಂಥ ಒಂದು ಕೆಲಸ ಈ ಸಾಸಿವೆ ಕಾಳು ಮಾಡುತ್ತೆ ಅಂತೇಳಿ ಹೇಳ್ಬೋದು. ಮತ್ತು ಎಲ್ಲದಕ್ಕಿಂತ ಕಹಿಯಾದಂಥ ಬೇವು ಅದನ್ನು ಮಾಯೋದಕ್ಕೆ ಬಹಳ ಒಂದು ಉಪಯೋಗಕಾರಿ ಅಂಥೇಳಿ ಹೇಳ್ಬೋದು. ಇಷ್ಟು ಇಂಗ್ರೀಡಿಯೆಂಟು ಸೇರಿ ಈ ಮಾಡಿರೋವಂಥ ಒಂದು ಏನು ಈ ಒಂದು ಮನೆ ಔಷಧಿಯ ಲೇಪ ಏನಿದೆ ತುಂಬ ಉಪಯೋಗಕಾರಿ. ಈಗ ಈ ಸುಟ್ಟು ಗಾಯಗಳಲ್ಲಿ ನಾನಾ ವಿಧವಾಗಿ ಗಾಯಗಳನ್ನು ನಾವು ನೋಡ್ತೀವಿ. ಏನಪ್ಪ ಅಂತಂದರೆ ಇಸ್ತ್ರಿ ಪೆಟ್ಟಿಗೆಯಿಂದ ಸುಟ್ಕೊಂಡಂಥದ್ದು, ಸೈಲೆನ್ಸರ್ ಪೈಪಿಗೆ ಕಾಲುಗಳು ಟಚ್ ಆದಾಗ ಆ ಒಂದು ಡ್ರೈ ಫಾರ್ಮ್ನಲ್ಲಿ ಏನು ಒಂದು ಸುಟ್ಟು ಗಾಯಗಳಾಗಿರುತ್ತೆ ಅದಕ್ಕೆ ಕೂಡ ಇದು ತುಂಬ ಉಪಯೋಗಕಾರಿ ಅಂತೇಳಿ ಹೇಳ್ಬೋದು. ಈ ಎಣ್ಣೆ ಆಗಿರ್ಬೋದು ಅಥವಾ ನೀರಾಗಿರ್ಬೋದು ನಮ್ಮ ಚರ್ಮದ ಮೇಲೆ ಬಿದ್ದಾಗ ಅದಕ್ಕೆ ತತ್ಕ್ಷಣ ನೀವು ಬಹಳ ಮುಖ್ಯವಾಗಿ ಇಂಪಾರ್ಟೆಂಟಾಗಿ ಮೊದಲೇ ಫಸ್ಟ್ ಏಡ್ ಅಂತ ನಾವೇನು ಹೇಳ್ತೀವಿ ಅದು ತಣ್ಣೀರನ್ನು ಅದಕ್ಕೆ ಹಾಕಬೇಕಾಗತ್ತೆ. ತಣ್ಣೀರು ಯಾವುದೇ ಸುಟ್ಟ ಗಾಯಗಳಿಗೆ ಹಾಕಿದರೆ ಅದನ್ನು ತಂಪನ್ನು ಕೊಡುತ್ತೆ. ಕೆಲವರು ಹೇಳ್ತಾರೆ ನೀರನ್ನು ಹಾಕಬಾರ್ದು, ನೀರು ಹಾಕಿಬಿಟ್ರೆ ಬೊಬ್ಬೆ ಬರುತ್ತೆ, ಆ ಬೊಬ್ಬೆಯಲ್ಲಿ ನೀರು ಶೇಖರಣೆ ಆಗಿ ಅದು ಸೆಪ್ಟಿಕ್ ಆಗ್ಬೋದು ಅಂತ ಹೇಳಿ ಫಸ್ಟು ಇನಿಷಿಯಲಿ ಆಗಿ ನೀವು ಮಾಡ್ತಾ ಇರೋ ಅಂದರೆ ಮೊಟ್ಟ ಮೊದಲೇದಾಗಿ ನೀವು ಮಾಡುವಂಥ ಕಾರ್ಯ ಏನಾಗಿರಬೇಕು ಅಂತಂದರೆ ಸುಟ್ಟ ಗಾಯಕ್ಕೆ ಫಸ್ಟು ಎಣ್ಣೆ ಅಥವಾ ಲಿಕ್ವಿಡ್ ಫಾರ್ಮ್ನಲ್ಲಿ ಏನಾದ್ರು ಬಿದ್ದಿದ್ರೆ ಅದರಲ್ಲೂ ಸಕ್ಕರೆ ಪಾಕ ಏನಾದರೂ ನಿಮ್ಮ ಕೈ ಮೇಲೆ ಬಿದ್ದರೆ ತುಂಬ ಮುಖ್ಯವಾಗಿ ನೀವು ತಣ್ಣೀರಿನಿಂದ ಕೈ ತೊಳ್ಕೊಳ್ಬೇಕಾಗುತ್ತೆ. ಮತ್ತು ಆದಷ್ಟು ಆ ತಣ್ಣೀರಿನಲ್ಲಿ ಕೈ ಆಗಿರ್ಬೋದು ಅಥವಾ ಕಾಲ ಮೇಲೆ ಬಿದ್ದಿರ್ಬೋದು ಅದನ್ನು ತಣ್ಣೀರಿನಲ್ಲಿ ಐಸ್ ವಾಟರ್ನಲ್ಲಿ ಇಡೋದು ಇನ್ನೂ ಉತ್ತಮ ಅಂತೇಳಿ ಹೇಳ್ಬೋದು. ತದನಂತರ ನಾವು ತೋರಿಸಿದಂಥ ಈ ಒಂದು ಏನು ಔಷಧಿ ಇದೆ ಇದನ್ನು ನೀವು ಮನೆಯಲ್ಲಿ ಮಾಡಿಕೊಂಡು ಅದಕ್ಕೆ ಹಚ್ಚಿದರೆ ತುಂಬ ಉಪಯೋಗಕಾರಿ ಅಂತೇಳಿ ಹೇಳ್ಬೋದು. ವೀಕ್ಷಕರೇ, ಈಗ ಇದೊಂದು ಪೇಸ್ಟ್ ಸಿದ್ಧವಾಗಿದೆ. ಇದನ್ನು ಒಂದು ಬಟ್ಟಲಿಗೆ ಹಾಕ್ಕೊಳ್ಬೇಕು. ಈಗ ಇದು ಸಿದ್ಧವಾಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಇದು ಗಾತ್ರದಲ್ಲಿ ಚಿಕ್ಕವಾಗಿದೆ, ಆದರೆ ಇದೇನೋ ಇಷ್ಟು ಪೋರ್ಷನ್ ಇದೆ, ಸುಮಾರು ನಿಮ್ಮ ಕೈಗೆ ಒಂದು ಅರ್ಧ ಫೀಟ್ನಷ್ಟು ಕೈಗೆ ಇದು ಯೂಸ್ ಆಗುತ್ತೆ. ಅಂಥ ಒಂದು ಉಪಯೋಗಕಾರಿ ಅಂತ ಹೇಳ್ಬೋದು. ಇದನ್ನು ನೀವು ಹಚ್ಕೊಳ್ಬೇಕಾಗುತ್ತೆ ಡ್ರೈ ಎಲ್ಲಿ ನಿಮಗೆ ಸುಟ್ಟ ಗಾಯ ಇರುತ್ತೆ ಅಥವಾ ಬಿದ್ದಂಥದ್ದು ನೋವಾದಂಥದ್ದು ಬೆರಳಿಗೆ ಕೈಗಳಿಗೆ ಇಂಥದಕ್ಕೆ ತುಂಬ ಉಪಯುಕ್ತವಾದಂಥ ಒಂದು ಮನೆ ಔಷಧಿ ಆಗಿದೆ. ಹಾಗೆ ಈ ಒಂದು ಲೇಪವನ್ನ ಎಷ್ಟೊತ್ತು ಕಾಲ ನಾವು ಇಟ್ಕೊಬೇಕಾಗತ್ತೆ ಇದನ್ನ ಒಂದು 10ರಿಂದ 20 ನಿಮಿಷದವರೆಗೆ ನೀವು ಹಚ್ಕೊಳ್ಬೇಕಾಗತ್ತೆ. ಮತ್ತೆ ಇದನ್ನ ಬೆಳಿಗ್ಗೆ ಹಚ್ಕೊಂಡ್ಮೇಲೆ ಮಧ್ಯಾಹ್ನ ಮತ್ತು ಸಾಯಂಕಾಲ ಈ ರೀತಿ 3 ಸಮಯದಲ್ಲಿ ನೀವು ಹಚ್ಕೊಂಡ್ರೆ 2ರಿಂದ 3 ದಿವಸ ಮಾಡಿದ್ರೆ ಸಾಕು, ಅದು ಹೊರಟು ಹೋಗುತ್ತೆ ಅಂತೇಳಿ ಹೇಳ್ಬೋದು. ವೀಕ್ಷಕರೇ, ಈಗ ಈ ಒಂದು ಬೇವಿನ ಎಲೆ, ಆಮೇಲೆ ಸಾಸಿವೆ ಕಾಳಿನ ಪುಡಿ, ಬೆಳ್ಳುಳ್ಳಿ ಹಾಗೂ ಅರಿಶಿಣದಿಂದ ತಯಾರಿಸಿದಂಥ ಈ ಒಂದು ಮಿಶ್ರಣ ಲೇಪ ಸಿದ್ಧವಾಗಿದೆ. ಇದನ್ನು ಮನೆಯಲ್ಲಿ ಪ್ರಯೋಗಿಸಿ ಇದರ ಪ್ರಯೋಜನವನ್ನು ಪಡೆದುಕೊಳ್ಳಿ. ಸಾಮಾನ್ಯ ಗಾಯಗಳ ನಿವಾರಣೆಗೆ ಮನೆ ಔಷಧ. ಬೇಕಾಗಿರುವ ಸಾಮಗ್ರಿಗಳು: ಅರಿಶಿನ, ಬೇವಿನ ಎಲೆ, ಬೆಳ್ಳುಳ್ಳಿ ಮತ್ತು ಸಾಸಿವೆ ಪುಡಿ. ತಯಾರಿಸುವ ವಿಧಾನ: ಪುಟಾಣಿಗೆ ಬೆಳ್ಳುಳ್ಳಿ, ಬೇವಿನ ಎಲೆ, ಸಾಸಿವೆ ಪುಡಿ ಮತ್ತು ಅರಿಶಿನವನ್ನು ಹಾಕಿ ಚೆನ್ನಾಗಿ ಕುಟ್ಟಿಕೊಂಡು ಒಂದು ಬಟ್ಟಲಿಗೆ ಹಾಕಿಕೊಂಡರೆ ಸಾಮಾನ್ಯ ಗಾಯಗಳ ನಿವಾರಣೆಗೆ ಮನೆ ಔಷಧ ಸಿದ್ಧ.